ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ನಿಮ್ಮ ರೇಷನ್ ಕಾರ್ಡ್ ಏನಾದ್ರೂ ಕ್ಯಾನ್ಸಲೇಷನ್ ಆಗಿದೆಯಾ, ಅದು ಏನು ತಪ್ಪಾಗಿ ಅಥವಾ ಟೆಕ್ನಿಕಲ್ ಇಶ್ಯೂ ಇಂದ ಏನಾದ್ರೂ ಕ್ಯಾನ್ಸಲೇಷನ್ ಆಗಿದೆ ಅಂತ ಅಂದ್ರೆ ನಿಮ್ಮೆಲ್ರಿಗೂ ಸುದ್ದಿ ಸೂಪರ್ ಆಗಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಿಮ್ಮ ಕಾರ್ಡು 15 ದಿನಗಳಲ್ಲಿ ವಾಪಸ್ಸು ಸಿಗ್ತಾ ಇದೆ. ಸೊ ಮೊದಲನೇದಾಗಿ ಈ 15 ದಿನಕ್ಕೆ ಏನಕ್ಕೆ ಕಟ್ ಡೌನ್ ಮಾಡಿದ್ದಾರೆ, ಮೊದಲು ನಿಮ್ಗೆ ಗೊತ್ತಿದ್ರೆ 1 ತಿಂಗಳಿಂದ 2 ತಿಂಗಳು ತನಕ ನಮ್ಗೆ ಕಾಲಾವಕಾಶ ಬೇಕು ಅಂತ ಹೇಳಿ ಗವರ್ಮೆಂಟ್ ಒಂದಷ್ಟು ಟೈಮ್ನ ತಗೊಂಡಿತ್ತು. ಆದ್ರೆ ಈಗ ಆ ಟೈಮ್ನ ಕಟ್ ಡೌನ್ ಮಾಡಿ ಈಗ ನಿಮ್ಗಳಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಕೇವಲ 15 ದಿನಗಳನ್ನ ಮಾತ್ರ ತಗೊಂಡಿದ್ದಾರೆ ಸರ್ಕಾರದವರು. ಹಾಗಾಗಿ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಿಮ್ಮ ರೇಷನ್ ಕಾರ್ಡ್ಗಳು 15 ದಿನಗಳಲ್ಲಿ ನಿಮ್ಮ ಕೈಗೆ ಸೇರ್ತಾ ಇದೆ. ಅಂಡ್ ಇಂದಿರಾ ಕಿಟ್ ಬಗ್ಗೆನೂ ಈಗ ಒಂದು ಅಪ್ಡೇಟ್ ಬಂದಿದೆ. ಎಲ್ಲಾದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗಾದ್ರೆ ಕ್ಯಾನ್ಸಲೇಷನ್ ಆಗಿರೋ ಕಾರ್ಡ್ಗಳು ಎಲ್ಲಿಗೆ ಹೋಗ್ತಾ ಇದೆ, ಏನ್ ಮಾಡ್ತಾ ಇದ್ದಾರೆ ಸರ್ಕಾರದವರು? ಗೊತ್ತಿರೋ ಹಾಗೆ ಲಕ್ಷ ರೇಷನ್ ಕಾರ್ಡ್ಗಳನ್ನಂತೂ ಕ್ಯಾನ್ಸಲ್ ಮಾಡಿದ್ದಾರೆ. ಅದ್ರ ಬಗ್ಗೆ ಪದೇ ಪದೇ ಹೇಳೋದೇನ್ ಬೇಡ. ಬಟ್ ಇವಾಗ ತುಂಬಾ ಜನ ವೇಟ್ ಮಾಡ್ತಾ ಇರೋದು ನಮ್ಮ ಕ್ಯಾನ್ಸಲೇಷನ್ ಆಗಿರುವಂತ ಕಾರ್ಡ್ಗಳು ಯಾವಾಗ ನಮಗೆ ವಾಪಸ್ಸು ಸಿಗುತ್ತೆ ಅಂತಾನೆ ತುಂಬಾ ಜನರ ಕ್ವಶನ್ಸ್ ಕೂಡ ಇರುವಂತದ್ದು. ಯಾವತ್ತು ಸಿಗುತ್ತೆ ನಿಮ್ಗೆ ನಿಮ್ಮ ಕಾರ್ಡು ಕ್ಯಾನ್ಸಲೇಷನ್ ಆಗಿದೆಯಲ್ಲ ಅಂತ ಕೇಳಿದ್ರೆ 15 ದಿನದೊಳಗಡೆ ಸಿಗ್ತಾ ಇದೆ. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡಬೇಕು. ನಿಮಗೆ ಗೊತ್ತಿರೋ ಹಾಗೆ ಈ ಒಂದು ಕ್ಯಾನ್ಸಲೇಷನ್ ಆಗಿರುವಂತ ಕಾರ್ಡ್ಗಳ ಪಟ್ಟಿ ಲಿಸ್ಟ್ ನ ನಿಮ್ಮ ರೇಷನ್ ಡಿಪೋಗಳ ಮುಂದೆ ಅಂಟಿಸಿದರೆ. ಇದನ್ನ 1000 ಸತಿ ಹೇಳಿದೀವಿ. ಇದನ್ನ ನೀವು ಇನ್ನೂ ಕೇಳಿಲ್ಲ ಅಂತ ಅಂದ್ರೆ ನಮಗ್ ಗೊತ್ತಿಲ್ಲ, ಇಲ್ಲಾಂದ್ರೆ ಆನ್ಲೈನ್ ಅಲ್ಲಿ ಆಹಾರ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಉದಾಸೀನ ಮಾಡಿದಷ್ಟು ನಿಮ್ಮ ಕಾರ್ಡು ನಿಮ್ಗೆ ಹೊಡೆತ ಗ್ಯಾರಂಟಿ ಬೀಳುತ್ತೆ. ಎವ್ರಿ ಸಿಂಗಲ್ ಟೈಮ್ ರೇಷನ್ ಡಿಪೋಗಳ ಮುಂದೆ ನಿಮ್ಮ ಒಂದು ಲಿಸ್ಟ್ ನ ಹಾಕಿದ್ದಾರೆ. ಈ ತಿಂಗಳು ಹಾಕಿದ್ದಾರೆ. ಇನ್ನೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ನೋಡಿ. ಅಂಡ್ ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲೇಷನ್ ಆಗಿದೆ, ಏನಪ್ಪ ಮಾಡ್ಲಿ, ನಾನು ನಿಜವಾಗ್ಲೂ BPL ಕಾರ್ಡ್ ಹೋಲ್ಡರೇ ಅಂತ ಇದ್ರೆ ತಹಸೀಲ್ದಾರ್ ಆಫೀಸ್ಗೆ ನೀವು ಒಂದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಮೊದಲೇನಾಗಿತ್ತು, ಈ ಒಂದು ಹಂತನ ಕ್ಲೋಸ್ ಮಾಡಿದ್ರು ಸರ್ಕಾರದವರು. ಯಾಕಂದ್ರೆ ಡೇಟ್ ಮುಗ್ದೋಗಿದೆ, ಇನ್ನ ನಾವ್ ಏನಿದ್ರು ಪರಿಶೀಲನೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ನ ಮಾಡಿದ್ರು. ಬಟ್ ಈಗ ಮತ್ತೊಮ್ಮೆ ಅವಕಾಶನ ಕೊಟ್ಟಿದ್ದಾರೆ ಸರ್ಕಾರದವರು. ನೀವೇನ್ ಮಾಡ್ಬೇಕು, ನಿಮ್ಮ ರೇಷನ್ ಕಾರ್ಡು ಟೆಕ್ನಿಕಲಿ ಕ್ಯಾನ್ಸಲೇಷನ್ ಆಗಿರ್ಲಿ ಅಥವಾ ಮಿಸ್ ಆಗಿ ಈ ರೀತಿ ನಿಜವಾಗ್ಲೂ ನಾವು BPL ಕಾರ್ಡ್ ಹೋಲ್ಡರ್ ಆದ್ರೂ ನಮ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಅನ್ನೋರು ಯಾರಾದ್ರೂ ಇದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಸೀದಾ ತಹಸೀಲ್ದಾರ್ ಆಫೀಸ್ಗೆ ನಿಮ್ಮ ಆದಾಯ ಪ್ರಮಾಣ ಪತ್ರನ ತಗೊಂಡು ಹೋಗ್ಬೇಕಾಗತ್ತೆ. ಇಂಪಾರ್ಟೆಂಟು ಆದಾಯ ಪ್ರಮಾಣ ಪತ್ರ. ಜಾತಿ ಪ್ರಮಾಣ ಪತ್ರನೂ ಮ್ಯಾಟರ್ ಆಗ್ತಿಲ್ಲ, ಬಟ್ ಆದಾಯ ಪ್ರಮಾಣ ಪತ್ರ, ಆನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ನ ಕಂಪಲ್ಸರಿಯಾಗಿ ತಗೊಂಡು ಹೋಗಿ. ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಎಲ್ಲ, ಪಾನ್ ಕಾರ್ಡು, ನಿಮ್ದು ಜಾತಿ ಪ್ರಮಾಣ ಪತ್ರ ಎಲ್ಲ ತಗೊಂಡು ಹೋಗ್ಬೇಕು. ಬಟ್ ಮೇಜರ್ ಆಗಿ ಯಾವ್ದ್ರ ಬೇಸಿಸ್ ಮೇಲೆ ನಿಮ್ಮ ರೇಷನ್ ಕಾರ್ಡ್ ನ ವಾಪಸ್ ಕೊಡ್ತಾರೆ ಅಂತ ಹೇಳಿದ್ರೆ ಆದಾಯ ಪ್ರಮಾಣ ಪತ್ರದ ಬೇಸಿಸ್ ಮೇಲೆ. ಬಿಕಾಸ್ ಇವಾಗ ನಿಮ್ಗೆ ಆದಾಯ 1,20,000 ಒಳಗಡೆ ಇರಬೇಕು ಅಂತ ರೂಲ್ಸ್ ಇರೋದು BPL ಅವ್ರಿಗೆ. ಇದ್ರ ಜೊತೆಗೆ ನಿಮ್ಮ ಕಾರ್ಡ್ಗಳನ್ನ ವೆರಿಫೈ ಮಾಡಿದಾಗ ನೀವೇನಾದ್ರೂ ಜಮೀನ್ ತಗೊಂಡಿದ್ದೀರಾ, ನಿಮ್ದೇನಾದ್ರೂ ಕಾರ್ ಇದೆಯಾ ಅಂತ ಪ್ರತಿಯೊಂದು ನಿಮ್ಮ ಪಾನ್ ಕಾರ್ಡ್ ಡೀಟೇಲ್ಸ್ ನೀವು ಸಬ್ಮಿಟ್ ಮಾಡ್ತೀರಾ ತಾನೆ. ಆಧಾರ್ ಕಾರ್ಡ್ ನ ಸಬ್ಮಿಟ್ ಮಾಡಿದಾಗ ಪ್ರತಿಯೊಂದು ಡೀಟೇಲ್ಸ್ ನ ಸರ್ಕಾರ ಟ್ರ್ಯಾಕ್ ಮಾಡುತ್ತೆ. ಟ್ರ್ಯಾಕ್ ಮಾಡ್ಬಿಟ್ಟು ಏನು ಇಲ್ಲ, ಹೌದು ಮಿಸ್ ಆಗಿ ನಮ್ ಕಡೆಯಿಂದ ತಪ್ಪಾಗಿದೆ ಅಂದ್ರೆ 15 ದಿನಗಳಲ್ಲಿ ನಿಮ್ಮ ರೇಷನ್ ಕಾರ್ಡ್ ನ ವಾಪಸ್ಸು ಕೊಡ್ತಾ ಇದ್ದಾರೆ. ಸೊ 15 ಡೇಸ್ ಅಲ್ಲಿ ಕಾರ್ಡ್ ನ ಆಕ್ಟಿವೇಟ್ ಮಾಡಿ ನಿಮ್ಮ ಮನೆಗೆ ಹೊಸ ರೇಷನ್ ಕಾರ್ಡ್ ಕಳಿಸಬಹುದು, ಇಲ್ಲ ಅಂದ್ರೆ ಅದನ್ನ ಆಕ್ಟಿವೇಟ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಕಾಲಾವಕಾಶ ಮುಗ್ದಿತ್ತು, ಬಟ್ ಇವಾಗ ಮತ್ತೊಮ್ಮೆ ಶುರು ಮಾಡಿದ್ದಾರೆ. ಮತ್ತೆ ಯಾವತ್ತು ಕ್ಲೋಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಇವಾಗ ಸದ್ಯಕ್ಕಂತೂ ಓಪನ್ ಇದೆ. ಇನ್ನು ಯಾರಾದ್ರೂ ಮೊನ್ನೆನೂ ನನ್ಗೆ ಯಾರೋ ಕಮೆಂಟ್ ಹಾಕಿದ್ರು ಮತ್ತೆ ನಾವು ಹೋಗಿ ಸಬ್ಮಿಟ್ ಮಾಡ್ಬೋದಾ ಅಂತ. ಇವಾಗ ಯಾರಾದ್ರೂ ಇದ್ರೆ ಸಬ್ಮಿಟ್ ಮಾಡ್ಬೇಕು ಅಂತಿದ್ರೆ ದಯವಿಟ್ಟು ಹೋಗಿ ಸಬ್ಮಿಟ್ ಮಾಡಿ, ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ. ಸೊ 15 ಡೇಸ್ ಅಲ್ಲಿ ಕಾರ್ಡ್ ವಾಪಸ್ ಬರುತ್ತೆ. ಅಂಡ್ ಆಲ್ಸೋ ಇದ್ರ ಜೊತೆಗೆ ನೆಕ್ಸ್ಟ್ ಮಂತ್ ಇಂದಿರಾ ಕಿಟ್ ಇಂದ ವಿತರಣೆನ ಶುರು ಮಾಡ್ತಾರಂತೆ. ಜಾನ್ವರಿ ಇಲ್ಲ ಫೆಬ್ರವರಿಯಲ್ಲಿ ಏನ್ ಇಂದಿರಾ ಕಿಟ್ ನ ಹೇಳಿದ್ದಾರೆ ಅದನ್ನ ಕೂಡ ಜಾನ್ವರಿ ಇಲ್ಲ ಫೆಬ್ರವರಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ತೀವಿ ಅಂತ ಕೂಡ ಅದ್ರ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ಬಂದಿದೆ. ಬಟ್ ಅದರಲ್ಲಿ ಹೇಳಿರೋದು ಅಕ್ಕಿ, ಬೇಳೆ, ಎಣ್ಣೆ, ಉಪ್ಪು, ಸಕ್ಕರೆ ಎಲ್ಲಾನು ಕೊಡ್ತಾರಾ, ಇಲ್ಲ ಅದ್ರಲ್ಲಿ ಏನಾದ್ರೂ ಕಟ್ ಡೌನ್ ಮಾಡ್ತಾರಾ ಅಂತ ಮಾತ್ರ ಮಾಹಿತಿ ಇಲ್ಲ. ಸೊ ಇಂದಿರಾ ಕಿಟ್ ವಿತರಣೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಗೊತ್ತಲ್ಲ, ನಾವು ಹೇಳೋದೊಂದು ಕೊಡೋದೊಂದು, ಸರ್ಕಾರ ಅದೇನು ದೊಡ್ಡ ವಿಷಯ ಅಲ್ಲ. ಏನ್ ಬೇಕೋ ಕಟ್ ಡೌನ್ ಮಾಡಬಹುದು ಅಥವಾ ಏನ್ ಬೇಕಾದ್ರೂ ಕೊಡಬಹುದು. ಸೊ ಎನಿವೇಸ್ ಜಾನ್ವರಿ ಇಲ್ಲ ಫೆಬ್ರವರಿಯಲ್ಲಿ ಇಂದಿರಾ ಕಿಟ್ ವಿತರಣೆ ಕೂಡ ಶುರು ಆಗ್ತಾ ಇದೆ. ಸದ್ಯದ ಮಟ್ಟದಲ್ಲಿ ನೀವು ಕಾರ್ಡ್ ಕ್ಯಾನ್ಸಲೇಷನ್ ಆಗಿದ್ರೆ BPL ಕಾರ್ಡ್ ಹೋಗಿ ತಹಸೀಲ್ದಾರ್ ಆಫೀಸ್ಗೆ ವಿಸಿಟ್ ಮಾಡಿ ಡಾಕ್ಯುಮೆಂಟ್ಸ್ ಕೊಟ್ಟು ಬನ್ನಿ. ಎರಡನೇ ವಿಚಾರ, ಇಂದಿರಾ ಕಿಟ್ ಜಾನ್ವರಿ ಇಲ್ಲ ಫೆಬ್ರವರಿಯಿಂದ ಶುರು ಆಗ್ತಾ ಇದೆ ಡಿಸ್ಟ್ರಿಬ್ಯೂಷನ್. ಸದ್ಯಕ್ಕಂತೂ ರೇಷನ್ ಕಾರ್ಡ್ ಇದೆ ಅಪ್ಡೇಟು. ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಶುರು ಆಗೋದು ಇಲ್ಲ ಸದ್ಯಕ್ಕೆ. ಅಂಡ್ ಅಪ್ರೂವಲ್ ಕೂಡ ಎಲ್ಲಾನು ಸ್ಟಾಪ್ ಮಾಡಿದ್ದಾರೆ. ಅಂಡ್ ಕ್ಯಾನ್ಸಲೇಷನ್ ಕೂಡ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದ್ದಾರೆ. ಯಾವ ರೇಷನ್ ಕಾರ್ಡ್ಗಳು ಸದ್ಯಕ್ಕಂತೂ ಕ್ಯಾನ್ಸಲೇಷನ್ ಆಗ್ತಾ ಇಲ್ಲ, ಬಟ್ ಕ್ಯಾನ್ಸಲೇಷನ್ ಆಗಿರೋದನ್ನ ಮತ್ತೊಮ್ಮೆ ಮರುಪರಿಶೀಲನೆ ಮಾಡ್ತಾ ಇರೋದ್ರಿಂದ ಕ್ಯಾನ್ಸಲೇಷನ್ ಪ್ರೊಸೆಸ್ ಸ್ಟಾಪ್ ಮಾಡಿದ್ದಾರೆ. ಸೊ ನಿಮ್ಮ ಕಾರ್ಡ್ ಬೇಗ ಆಕ್ಟಿವ್ ಆಗುತ್ತೆ ಅಂಡ್ ಬೇಗ ಕೊಡುವಂತ ಚಾನ್ಸಸ್ ಕೂಡ ಇದೆ. ಸೊ ಹಾಗಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಆಮೇಲೆ ನೀವು ಏನು ಇಲ್ಲ, ಅಯ್ಯೋ ಅಪ್ಪ ಅಮ್ಮ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅವಕಾಶ ಕೊಟ್ಟಿರೋ ಟೈಮಲ್ಲಿ
ಟೈಮಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಸೊ ಇದು ಇವಾಗ ಸದ್ಯದ ಮಟ್ಟದಲ್ಲಿ ರೇಷನ್ ಕಾರ್ಡ್ ಮತ್ತೆ ಇಂದಿರಾ ಕಿಟ್ಟಿನ ಬಗ್ಗೆ ಅಪ್ಡೇಟು. ಏನೇ ವಿಡಿಯೋಸ್ ಇದ್ರು ನಾನು ಖಂಡಿತ ಮಾಡಿ ತಿಳಿಸ್ಕೊಡ್ತೀನಿ, ಏನೇ ಅಪ್ಡೇಟ್ಸ್ಗಳು ಬಂದಲ್ಲಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ.